ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಷಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರವಣ ಬೆಳಗೊಳದ ಸಂಪೂರ್ಣ ಮಾಹಿತಿಯನ್ನ ಅಭಿಷೇಕ್ ಜೈನ್ ಸ್ವಾಮೀಜಿಯವರು ಒಬ್ಬರು ವಿವರಣೆ ಮಾಡಿದ್ದಾರೆ. ಮತ್ತೆ ಜೊತೆಗೆ ನಾನು ಕೂಡ ವಿಡಿಯೋ ಕೂಡ ಸಂಕ್ಷಿಪ್ತವಾಗಿ ನೀಟಾಗಿ ಹಿಡಿದಿದ್ದೀನಿ. ದಯವಿಟ್ಟು ಕೊನೆಯ ಗಂಟೆ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ಸಂಪೂರ್ಣ ವಿಡಿಯೋವನ್ನ ನೋಡಿ ನಿಮಗೆ ಒಂದು ಒಳ್ಳೆ ಮಾಹಿತಿ ಮತ್ತೆ ಅದ್ಭುತ ವಿಡಿಯೋ ಸಿಗುತ್ತೆ ಅಂತ ಕೇಳ್ಕೊಳ್ತಾ, ಇಷ್ಟ ಆದರೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಪ್ರೋತ್ಸಾಹ ಮಾಡಿ ಅಂತ ಶೇರ್ ಮಾಡೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸಂಪೂರ್ಣ ವಿಡಿಯೋ ನೋಡಿ ದಯವಿಟ್ಟು. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಷಿ ಸಮಾಜಮುಖಿ ನಾಯಕ್. ಇವತ್ತು ಶ್ರವಣ ಬೆಳಗೊಳ ವಿದ್ಯಾಗಿರಿ ಮಹಾದ್ವಾರದಲ್ಲಿ ಇದ್ದೀನಿ. ಇದು ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ ಇಲ್ಲಿ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ರು ನೋಡಿರ್ತೀರ, ಗೊತ್ತಿರುತ್ತೆ. ನೋಡಿ, ಇದು ಹೆಬ್ಬಾಗ್ಲಿಂದ ಒಳಗಡೆ ಬಂದ್ರೆ ಹೀಗೆ ನಾನು ನೋಡಿದ ಶ್ರವಣ ಬೆಳಗೊಳನೆ ಬೇರೆ, ಇವಾಗಿರೋ ಶ್ರವಣ ಬೆಳಗೊಳನೆ ಬೇರೆ. ಅಂದ್ರೆ ಸಿಟಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬೆಟ್ಟ ಎಲ್ಲ ಹಂಗೆ ಇದೆ. ಅಲ್ಲಿ ಮೇಲ್ಗಡೆ ದೇವಸ್ಥಾನ ಯಾವ ರೀತಿ ಇದೆ ನೋಡ್ಬೇಕು. ನಾನು ಸುಮಾರು ಒಂದು 25 ವರ್ಷಗಳ ಹಿಂದೆ ಬಂದಿದೆ. ಅಂದ್ರೆ ಸುಮಾರು 9ನೇ ಕ್ಲಾಸು ಇಲ್ಲಾಂದ್ರೆ SLC ಇರ್ಬೋದು ಅಂದ್ಕೊಳ್ತೀನಿ. ಅವಾಗ ಬಂದಿದಂತ ಶ್ರವಣ ಬೆಳಗೊಳ ಇವಾಗ ಮತ್ತೆ ವಿಸಿಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಹೆಬ್ಬಾಗ್ಲು ಒಳಗಡೆ ಬಂದ್ರೆ ಇನ್ನೊಂದು ಕಿರುಬಾಗ್ಲು. ನನ್ನ ಗೆಳೆಯನ ಮಗಳು ಮದುವೆ ಇತ್ತು, ಹಾಗಾಗಿ ಮದುವೆಗೆ ಬಂದಿದ್ದೆ. ಮದುವೆಗೆ ಬಂದು ಊಟ ಮಾಡಿ ಬೆಟ್ಟ ನೋಡಿದ್ರೆ ಹತ್ಬೋದಾ ಅನಿಸ್ತಾ ಇದೆ ನನ್ಗೆ, ಹತ್ತಕ್ಕೆ ಆಗುತ್ತಾ ಅಂತ. ಅವಾಗ ಚಿಕ್ಕ ವಯಸ್ಸು ಹತ್ಬಿಟ್ಟು ಬಡ ಬಡ ಅಂತ. ಇವಾಗ ಮೆಟ್ಲುಗಳು ಬೆಟ್ಟ ನೋಡಿದ್ರೆ ಯಾಕೋ ಡೌಟ್ ಅನಿಸ್ತಾ ಇದೆ. ಹತ್ತೋಣ, ಇಲ್ಲಿಗೆ ಬಂದು ಮತ್ತೆ ಇನ್ಯಾವಾಗ ಬರ್ತೀವೋ, ಬೆಟ್ಟ ಹತ್ತಕ್ಕೆ ಆಗುತ್ತೋ ಇಲ್ವೋ, ಹತ್ಬಿಡೋಣ. ದೇವರಲ್ವಾ, ಅವ್ರ ಬಲ ನಮ್ಗಿರುತ್ತೆ. ಅದು ಬಾಹುಬಲಿ. ಇದು ನೋಡಿ ಬೆಟ್ಟ ಸ್ನೇಹಿತರೆ. ಈಗ ಜಾಸ್ತಿ ಬಿಸಿಲಿರೋದ್ರಿಂದ ಅಷ್ಟೊಂದು ಯಾರು ಜನಗಳು ಬಂದಿಲ್ಲ. ತುಂಬಾ ಹೈಟ್ ಇದೆ, ಬರೀ ಕಾಲಲ್ಲಿ ಬೇರೆ ನಡಿಬೇಕು, ಹಾಗಾಗಿ ಕಷ್ಟ ಆಗುತ್ತೆ. ನೋಡಿ, ನಾವು ಬೆಟ್ಟ ಇದೆಲ್ಲ ಗುಡ್ಡೆ ಬಂಡೆ, ಫುಲ್ಲು ದೊಡ್ಡ ಬಂಡೆ. ನೋಡಿ, ಸರಿಯಾಗಿ ಇನ್ನು ಅರ್ಧನೂ ಕೂಡ ಆಗ್ತಿಲ್ಲ, ಆಗ್ಲೇ ನನ್ಗೆ ಬೆವರೆಲ್ಲ ಕಿತ್ಕೊಳ್ತಾ ಇದೆ. ಹುಷಾರಾಗಿ ನಡಿಬೇಕು. ಆ ಕಡೆ ಈ ಕಡೆ ಕಂಬಿಗಳನ್ನ ಕಟ್ಟಿದ್ದಾರೆ, ಬಟ್ ಒಳ್ಳೆ ಕ್ಷೇತ್ರ. ನೋಡಿ, ಬೆಟ್ಟ ಈ ರೀತಿ ಇದೆ. ಇನ್ನು ಸುಮಾರು 1/4 ಗಂಟೆ ಆಗುತ್ತೆ ನಾನು ಬೆಟ್ಟ ಹತ್ತೋದಕ್ಕೆ. 15 ನಿಮಿಷಗಳು ಆಗುತ್ತೆ. ನೋಡಿ, ಕಲ್ಯಾಣಿ ಅದು. ನೋಡಿ, ಬೆಟ್ಟ ಇದೆ, ಹೀಗಿದೆ ಬೆಟ್ಟ. ಇದು ಮೇಲೆ ಹತ್ಬೇಕು. ಇದು ನೋಡಿ, ಇದೆಲ್ಲ ಕೆಳಗಿನ ಊರು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಕಲ್ಯಾಣಿ, ದೊಡ್ಡ ಕಲ್ಯಾಣಿ. ತುಂಬಾ ಚೆನ್ನಾಗಿದೆ. ನೀವು ಹಿರಿಸೇವೆ, ಚನ್ನರಾಯಪಟ್ಟಣ, ಹಾಸನ ಈ ಕಡೆ ಬಂದ್ರೆ ತಪ್ಪದೆ ವಿಸಿಟ್ ಮಾಡಿ ಹೋಗಿ. ನೋಡಿ ಬಂಧುಗಳೇ, ಇದು ಬೆಟ್ಟ ನಿಮಗೆ ಕಣ್ಣು ಎಲ್ಲಿ ಗಂಟ ಕಾಣುತ್ತೋ ಅಲ್ಲಿ ತನಕ ಬರೀ ತೆಂಗಿನ ಮರಗಳಿದೆ, ಬರೀ ತೆಂಗಿನ ಸಸಿಗಳು. ನೋಡಿ, ನೋಡೋದಕ್ಕೆ ಹೆಂಗಿದೆ ವ್ಯೂಸ್ ಅಂದ್ರೆ ಅದ್ಭುತ, ತುಂಬಾ ಚೆನ್ನಾಗಿದೆ. ಬರೀ ತೆಂಗಿನ ಮರಗಳೇ. ಇದೆಲ್ಲ ಸಿಟಿ, ಇದು ಸಿಟಿ. ನೋಡಿ, ಅಲ್ಲಿ ಇದು ಈಗ ನಾನು ಬಂದಿದ್ದೀನಿ, ಅದು ಬಾಹುಬಲಿ. ಇದು ಭರತ ಅಂದ್ರೆ ಅವರಣ್ಣ, ಬಾಹುಬಲಿ ಅವರಣ್ಣ. ಇದು ಕೊಳ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೊಳ. ಇದು ಬೆಟ್ಟ, ಇದು ಸಿಟಿ. ನೋಡಿ, ಇನ್ನು ನೋಡಿ ಬಂಧುಗಳೇ, ಇದು ಶಾಂತಿನಾಥ ತೀರ್ಥಂಕರ್ ಅವರು. ಇವರು 14ನೇ ತೀರ್ಥಂಕರರು.
ಇವರು ಆದಿನಾಥ ತೀರ್ಥಂಕರರು, ಬಾಹುಬಲಿಯವರ ತಂದೆ. ಇಲ್ಲೊಂದು ವೈಬ್ರೇಟ್ ಇದೆ ಈ ದೇವಸ್ಥಾನ ಭಾಗದ ಮುಂದೆ. ಇದು 22ನೇ ತೀರ್ಥಂಕರರು, ನೇಮಿನಾಥ ತೀರ್ಥಂಕರ ಅಂತ ಹೇಳಿ. ಇಲ್ಲಿಂದ ಮೇಲೆ ಹೋದ್ರೆ ಬಾಹುಬಲಿ ಸ್ವಾಮಿಯವರು. ಇದೇ ಮುಖ್ಯಮೂರ್ತಿ ಬಾಹುಬಲಿ ಗೊಮ್ಮಟೇಶ್ವರ ಮುಖ್ಯಮೂರ್ತಿ. ಇದು ಸುತ್ತಲೂ ಇರುವಂಥ ಒಂದು ಹೊರಾಂಗಣ, ಮಧ್ಯದಲ್ಲಿ ಸ್ವಾಮಿ ಗೊಮ್ಮಟೇಶ್ವರ ಬಾಹುಬಲಿ ಇದ್ದಾರೆ ನೋಡಿ. ಎಲ್ಲರಿಗೂ ಜೈ ಜಿನೇಂದ್ರ. ಪ್ರಥಮವಾಗಿ ಕ್ಷೇತ್ರದ ಹೆಸರು ಬೆಳೀಲಿಕ್ಕೆ ಕಾರಣ ಅಂದ್ರೆ, ಶ್ರವಣ ಬೆಳಗೊಳ ಅಂತ ಬೆಳೀಲಿಕ್ಕೆ ಕಾರಣ ಅಂದ್ರೆ ಶ್ರೀ ಗೊಮ್ಮಟೇಶ್ವರ ಬಾಹುಬಲಿಯ ಸ್ವಾಮಿಯ ಈ ಮೂರ್ತಿಯಿಂದ ಕೂಡ ಈ ಕ್ಷೇತ್ರದ ಇಷ್ಟು ವಿಕಾಸವಾಗಿದೆ ಮತ್ತು ಈ ಕ್ಷೇತ್ರ ಇಷ್ಟು ಬೆಳೆದಿದೆ. ಪ್ರಥಮವಾಗಿ ಬಾಹುಬಲಿ ಸ್ವಾಮಿ ಯಾರಂತ ಹೇಳ್ಬೇಕಂದ್ರೆ, ಜೈನ ಧರ್ಮದಲ್ಲಿ ತೀರ್ಥಂಕರರು. ವರ್ತಮಾನ ಕಾಲದಲ್ಲಿ 24 ತೀರ್ಥಂಕರು ಇದ್ದಾರೆ, ಭೂತಕಾಲದಲ್ಲಿ 24 ಮತ್ತು ಭವಿಷ್ಯತ್ ಕಾಲದಲ್ಲಿ 24 ಇದ್ದಾರೆ. ಪ್ರಸ್ತುತ ವರ್ತಮಾನ ಕಾಲದ ತೀರ್ಥಂಕರರಲ್ಲಿ ಪ್ರಥಮ ತೀರ್ಥಂಕರರ ಪುತ್ರ ಬಾಹುಬಲಿ. ಅವ್ರಿಗೆ 2 ಪತ್ನಿಯರು ಇರ್ತಾರೆ. ಇವರು 2ನೇ ಪತ್ನಿಯ ಮಗ ಮತ್ತು 1ನೇ ಪತ್ನಿಯ ಮಗ ಬಂದ್ಬಿಟ್ಟು ಭರತ್ ಚಕ್ರವರ್ತಿ ಇರ್ತಾನೆ. ಏನಾಗ್ತದೆ, ಆದಿನಾಥ ತೀರ್ಥಂಕರರು ಅವರಿಗೆ ಮೋಕ್ಷ ಅಥವಾ ಅವರು ತಪಸ್ಸಿಗೆ ಹೋಗ್ಬೇಕಂತ, ರಾಜ್ಯವನ್ನೆಲ್ಲ ಬಿಟ್ಟು ತಪಸ್ಸಿಗೆ ಹೋಗ್ಬೇಕಂತ ಯೋಚನೆ ಮಾಡಿದಾಗ 2 ಮಕ್ಕಳು ಮತ್ತು ತನ್ನ 100 ಮಕ್ಕಳು ಇರ್ತಾರೆ ಅವ್ರಿಗೆ 101. ಮತ್ತು ಬಾಹುಬಲಿ ಬಿಟ್ಟು ಇನ್ನಿಬ್ರು ಹೆಣ್ಮಕ್ಳು ಕೂಡ ಇರ್ತಾರೆ, ಬ್ರಾಹ್ಮಿ ಮತ್ತು ಸುಂದರಿ ಅಂತ. ತನ್ನೆಲ್ಲ ಮಕ್ಕಳಿಗೆ ರಾಜ್ಯವನ್ನ ಕೊಟ್ಟು ಅವರು ತಪಸ್ಸಿಗೆ ಹೋಗ್ತಾರೆ. ತಪಸ್ಸಿಗೆ ಹೋದಾಗ ಏನಾಗ್ತದೆ, ಭರತನಿಗೆ ಅಯೋಧ್ಯೆ ಕೊಡ್ತಾರೆ ಮತ್ತು ಬಾಹುಬಲಿಗೆ ಪೌದನಪುರವನ್ನ ರಾಜ್ಯಭಾರ ಮಾಡ್ಲಿಕ್ಕೆ ಕೊಡ್ತಾರೆ. ಹಾಗಿದ್ದಾಗ ಭರತ್ ಚಕ್ರವರ್ತಿ ಏನ್ ಮಾಡ್ತಾನೆ, ಇಡೀ ಈ ಖಂಡವನ್ನ, ಇಡೀ ಏಷ್ಯಾ ಖಂಡದಲ್ಲಿ ಎಲ್ಲ ರಾಜ್ಯಗಳನ್ನ ಸೋಲಿಸ್ಕೊಳ್ತಾ ಬರ್ತಾನೆ. ಅವಾಗ ಏನಾಗ್ತದೆ, ಅವನಿಗೆ ಚಕ್ರವರ್ತಿ ಅಂತ ಕರೀತಾರೆ, ಭರತ ಚಕ್ರವರ್ತಿ. ಬಟ್ ಏನಾಗ್ತದೆ, ಎಲ್ಲರನ್ನು ಗೆದ್ದಿರ್ತಾನೆ, ಅವನಿಗೆ ಚಕ್ರರತ್ನ ಪ್ರಾಪ್ತಿ ಆಗ್ತದೆ. ಚಕ್ರರತ್ನ ಅಂದ್ರೆ ಶ್ರೀಕೃಷ್ಣನ ಕೈಲಿ ಏನ್ ಚಕ್ರ ಇರ್ತದಲ್ಲ, ಆ ರೀತಿ ಚಕ್ರರತ್ನ ಪ್ರಾಪ್ತಿ ಆಗ್ತದ. ಅವನು ವಾಪಸ್ ತನ್ನ ಆಸ್ಥಾನಕ್ಕೆ ಬಂದಾಗ ಆ ಚಕ್ರರತ್ನ ಒಳಗಡೆ ಎಂಟರ್ ಆಗಲ್ಲ, ತನ್ನ ಆಸ್ಥಾನದಲ್ಲಿ ಬರೋದಿಲ್ಲ. ಯಾಕಂದ್ರೆ ಅವನು ಇಡೀ ಎಲ್ಲ ರಾಜ್ಯಗಳನ್ನ, ಸಾಮಂತ ರಾಜ್ಯಗಳನ್ನ ಎಲ್ಲರೂ ಸೋಲಿಸಿರ್ತಾನೆ. ಬಟ್ ಅವನು ಇನ್ನೂ ಬಾಹುಬಲಿಯನ್ನ ಸೋಲಿಸಿರೋದಿಲ್ಲ, ಬಾಹುಬಲಿಯ ರಾಜ್ಯವನ್ನ ತನ್ನ ಶರಣಾಗತಿ ಹೊಂದಿರಲಿಲ್ಲ. ಹಾಗಾಗಿ ಆ ಚಕ್ರರತ್ನ ಒಳಗಡೆ ಬರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾನೆ, ಬಾಹುಬಲಿ ಕೂಡ ಸಂದೇಶವನ್ನು ತಿಳಿಸ್ತಾನೆ, ನೀನು ಬಂದು ಶರಣಾಗತಿಯನ್ನು ಹೊಂದಪ್ಪ ಅಂತ. ಅವ್ ಬಾಹುಬಲಿ ಕೂಡ ಏನಾಗ್ತಂದ್ರೆ, ಅವರು ದೊಡ್ಡ ಮಹಾನ್ ವೀರ ಇದ್ರು. ಅವರು ಭರತ ಚಕ್ರವರ್ತಿಗಿಂತ ಶಕ್ತಿಶಾಲಿ. ಹಾಗಿದ್ದಾಗ ಅವ್ರು ಏನ್ ಮಾಡ್ತಾರೆ, ನಾನ್ ಯಾಕೆ ಬಿಟ್ಕೊಡ್ಬೇಕು, ನಾನ್ ಯಾಕೆ ಶರಣಾಗತಿಯನ್ನು ಹೊಂದ್ಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಅವರು ಆಯ್ತು ಯುದ್ಧ ಮಾಡುವ ಅಂತ ಹೇಳ್ತಾರೆ. ಇದು ಜೈನ ಧರ್ಮ ಪ್ರಮುಖವಾಗಿ ಹೇಳ್ಬೇಕಂದ್ರೆ, ಮತ್ತೊಬ್ರಿಗೆ ಹಿಂಸೆ ಕೂಡ ಆಗ್ಬಾರ್ದು. ಈ ರೀತಿ ಇರೋದ್ರಿಂದ ಏನಾಗ್ತದೆ, ಅವರು ಭರತ್ ಚಕ್ರವರ್ತಿ ಆಸ್ಥಾನದ ಮಂತ್ರಿಗಳು ಮತ್ತು ಇಲ್ಲಿಯ ಮಂತ್ರಿಗಳು ಎಲ್ಲಾ ಹಿರಿಯರು ಕುತ್ಕೊಂಡು ಯೋಚನೆ ಮಾಡ್ತಾರೆ, ಆ ರೀತಿ ಯುದ್ಧ ಅಂದ್ರೆ ಹೆಂಗ್ ಮಾಡ್ಬೇಕು, ಸೈನಿಕರು ಸಾಯ್ಬಾರ್ದು, ಹೊಡೆದಾಟನೂ ಆಗ್ಬಾರ್ದು. ಹಾಗಿದ್ದಾಗ ಯೋಚನೆ ಮಾಡಿ 3 ಯುದ್ಧಗಳನ್ನ ಹೇಳ್ತಾರೆ, ದೃಷ್ಟಿ ಯುದ್ಧ, ಜಲಯುದ್ಧ ಮತ್ತು ಮಲ್ಲಯುದ್ಧ. ಮಲ್ಲಯುದ್ಧ ಅಂದ್ರೆ ಕುಸ್ತಿ. ಈ ರೀತಿ ಹೇಳಿದಾಗ ಓಕೆ ಅಂತ ಒಪ್ಕೋತಾರೆ. ಈ 3 ಯುದ್ಧಗಳ ವಿಶೇಷತೆ ಏನಂದ್ರೆ, ಬಾಹುಬಲಿಯ ಹೈಟ್ ಬಂದ್ಬಿಟ್ಟು 525 ಧನುಸ್ಸು ಅಂದ್ರೆ ಬಿಲ್ಲು ಬಾಣ ಇರ್ತದಲ್ಲ, 525 ಧನುಸ್ಸನ್ನ ಹಿಂಗ ಹೈಟ್ ಆಗಿ ನಿಂದಿಸಿದ್ರೆ ಎಷ್ಟು ಎತ್ತರ ಆಗ್ತದಲ್ಲ ಅಷ್ಟು ಹೈಟ್ ಇದ್ರು ಅವರು ಬಾಹುಬಲಿ ಸ್ವಾಮಿ. ಹಾಗಿದ್ದಾಗ ಏನಾಗ್ತದೆ, ಭರತ 500 ಧನುಸ್ಸು ಅಷ್ಟು ಎತ್ತರ ಇರ್ತಾರೆ. ಅಂದ್ರೆ ಹೈಟ್ ಜಾಸ್ತಿ ಹೈಟ್ ಬಂದ್ಬಿಟ್ಟು ಬಾಹುಬಲಿ ಸ್ವಾಮಿ, ಅವ್ರಿಗಿಂತ ಗಿಡ್ಡ ಭರತ್ ಚಕ್ರವರ್ತಿ ಇರ್ತಾನೆ. ಪ್ರಥಮವಾಗಿ ದೃಷ್ಟಿ ಯುದ್ಧ ಆಗ್ತದೆ. ದೃಷ್ಟಿ ಯುದ್ಧದಿಂದ ಒಬ್ಬರನ್ನೊಬ್ರು ದಿಟ್ಟಿಸಿ ನೋಡುವುದು, ಯಾರು ಜಲ್ದಿ ಕಣ್ಣು ಮುಚ್ತಾರಲ್ಲ ಅವ್ರು ಸೋತಾಗೆ. ಆಮೇಲೆ ಜಲಯುದ್ಧ ಅಂದ್ರೆ ನೀರನ್ನ ಎರ್ಚುವುದು, ಒಂದು ಸಮುದ್ರದಲ್ಲಿ ಹೋಗಿ ನೀರನ್ನ ಎರ್ಚುವುದು, ಅದರಲ್ಲಿ ಯಾರು ವಿಜಯವಾಗ್ತಾರೆ ಅವರು ಗೆದ್ದಂಗೆ. ಮತ್ತೆ ಲಾಸ್ಟ್ನೇದು ಕೊನೆಯಾಗಿ ಬಂದ್ಬಿಟ್ಟು ಮಲ್ಲಯುದ್ಧ. ಈ ಕುಸ್ತಿ ಯುದ್ಧದಲ್ಲಿ ಕೂಡ ಬಾಹುಬಲಿ ವಿಜಯವಂತರೆ ಮತ್ತು ಅವರ ಅಣ್ಣನ್ನ ಎತ್ತಿ ಇನ್ನೇನು ಕೆಳಗೆ ಹಾಕ್ಬೇಕು. ಆ ಟೈಮಲ್ಲಿ ಏನಾಗ್ತದೆ, ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಬರ್ತದ, ಈ ಚಿಕ್ಕ ಸಾಮ್ರಾಜ್ಯಕ್ಕಾಗಿ ನಾನು ನನ್ನ ಅಣ್ಣನ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀನಲ್ಲ ಅನ್ನೋ ಭಾವನೆ ಬಂದು ಏನ್ ಮಾಡ್ತಾರೆ, ಕೆಳಗಡೆ ಇಳಿಸ್ತಾರೆ. ಇಳಿಸಿದಾಗ ಭರತನಿಗೆ ಅವಮಾನವಾಗಿರ್ತದ, ನನ್ನ ತಮ್ಮನಿಂದ ನಾನು ಅವಮಾನ ಆಯ್ತಲ್ಲಪ್ಪ, ನನ್ನ ಎಸಿತಿದ್ದ ಬಟ್ ಕೆಳಗಿಳಿಸಿದ ಅಂತ ಏನ್ ಮಾಡ್ತಾರೆ, ಆ ಅವಮಾನದಿಂದ ಚಕ್ರರತ್ನವನ್ನ ಬಾಹುಬಲಿ ಮೇಲೆ ಬಿಡ್ತಾರೆ. ಬಾಹುಬಲಿ ಸ್ವಾಮಿ ಮೇಲೆ ಬಿಟ್ಟಾಗ ಆ ಚಕ್ರರತ್ನ ಕೂಡ ಬಾಹುಬಲಿ ಸ್ವಾಮಿಯನ್ನ 3 ಪರಿಕ್ರಮ ಅಂದ್ರೆ ಪ್ರದಕ್ಷಿಣೆ ಹಾಕಿ
ರೈಟ್ ಸೈಡ್ಗೆ ಬಂದ್ಬಿಟ್ಟು ನಿಂತ್ಕೊಳ್ಳುತ್ತೆ. ಈಗ ಇದಾದ ನಂತರ ಏನಾಗ್ತದ, ಬಾಹುಬಲಿ ಸ್ವಾಮಿ ತಪಸ್ಸಿಗೆ ಹೋಗ್ತಾರೆ. ತಪಸ್ಸಿಗೆ ಹೋದ್ಮೇಲೆ ಅವರು ಕಂಟಿನ್ಯೂ ಆಗಿ 12 ತಿಂಗಳ ಕಾಲ ತಪಸ್ಸು ಮಾಡಿದ್ರು ಕೂಡ ಅವರಿಗೆ ಮೋಕ್ಷ ಹೊಂದಲ್ಲ. ಯಾಕಂದ್ರೆ ಅವರು ಎಲ್ಲಾ ತ್ಯಜಿಸಿದ್ರು, ಎಲ್ಲ ರಾಜ್ಯ ಬಿಟ್ಟಿದ್ರು, ಎಲ್ಲ ಬಿಟ್ಟಿದ್ರು. ಬಟ್ ಆದ್ರೂ ಮನಸ್ಸಿನಲ್ಲಿ ಏನಿತ್ತು, ನಾನು ತಪಸ್ಸು ಮಾಡ್ತಿರುವಂತ ಸ್ಥಳ ಕೂಡ ಭರತ್ ಚಕ್ರವರ್ತಿದು, ಈ ಸ್ಥಳ ಕೂಡ ಭರತ್ ಚಕ್ರವರ್ತಿದ್ದಲ್ಲ. ಹಾಗಾಗಿ ಅವ್ರ ಮನಸ್ಸಲ್ಲಿ ಆ ಒಂದು ಕೊರತೆಯಿಂದ ಮೋಕ್ಷ ಸಿಗಲ್ಲ. ಇದನ್ನ ತಿಳಿದಂತಹ ಭರತ್ ಚಕ್ರವರ್ತಿ ಏನ್ ಮಾಡ್ತಾನೆ, ಬಂದ್ಬಿಟ್ಟು ಹೇ ಪ್ರಭು, ಎಲ್ಲ ಇದು ಕಾರಣ ನಿಮಿತ್ತ, ಇದು ನಂದು ಕೂಡ ರಾಜ್ಯ ಅಲ್ಲ, ನಾನು ಇರೋ ತನಕ ಅಷ್ಟೇ ಅನುಭವಿಸ್ಬೋದು. ಈ ರಾಜ್ಯ ಪ್ರಕೃತಿ, ಇದು ಮುಂಚೆಯಿಂದ ಹೀಗೆ ಬಂದಿದೆ ಅಂದಾಗ ಏನಾಗ್ತದೆ, ಇದು ನಂದು ಅಲ್ಲ, ಕ್ಷಮಿಸು ಅಂತ ಕೇಳಿಕೊಂಡಾಗ ಬಾಹುಬಲಿ ಸ್ವಾಮಿಗೆ ಮೋಕ್ಷ ಹೊಂತಾರೆ ಬಾಹುಬಲಿ ಸ್ವಾಮಿ. ಮತ್ತೆ ಬಾಹುಬಲಿ ಸ್ವಾಮಿ ಬಂದ್ಬಿಟ್ಟು ಪ್ರಥಮ ಮೋಕ್ಷಗಾಮಿ ಜೈನ ಧರ್ಮದಲ್ಲಿ. ಅವರು ತೀರ್ಥಂಕರಲ್ಲ, ಪ್ರಥಮ ಕಾಮದೇವರು ಇರ್ತಾರೆ, ಮತ್ತೆ ಪ್ರಥಮ ಮೋಕ್ಷಗಾಮಿ ಆಗ್ತಾರೆ. ಅವ್ರ ತಂದೆಗಿಂತ ಮುಂಚೆ ಮೋಕ್ಷ ಹೊಂತಾರೆ. ಇದಾದ ನಂತರ ಭರತ್ ಚಕ್ರವರ್ತಿ ಏನ್ ಮಾಡ್ತಾನೆ, ಅಲ್ಲಿ ಪೌದಲ್ಪುರದಲ್ಲಿ ಬಾಹುಬಲಿ ಸ್ವಾಮಿಯ ಪಂಚಲೋಹ ಅಂತ ಬರ್ತದೆ, ಪಂಚಧಾತುಗಳ ಮೂರ್ತಿಯನ್ನ ಮಾಡಿಸ್ತಾನೆ. ಬಾಹುಬಲಿ ಸ್ವಾಮಿ ಎತ್ತರವಾದ ವಿಶಾಲವಾದ ಮೂರ್ತಿಯನ್ನು ಮಾಡಿಸ್ತಾನೆ. ಇದು ಇಲ್ಲಿಗೆ ಒಂದು ಚಾಪ್ಟರ್ ಆಯ್ತು. ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ಈ ಮೂರ್ತಿ, ಬಾಹುಬಲಿ ಮೂರ್ತಿ ಸ್ಥಾಪನೆ ಕಾರಣ ಏನಂದ್ರೆ, ಇಲ್ಲಿ ಕ್ಷೇತ್ರದಲ್ಲಿನ ಇಲ್ಲಿ ಸುತ್ತಮುತ್ತಲು ಗಂಗರ ತಲಕಾಡಿನ ಗಂಗರು ಆ ಟೈಮ್ನಲ್ಲಿ ಸುಮಾರು ಎಷ್ಟು 10ನೇ ಶತಮಾನದಲ್ಲಿ ಗಂಗರ ಆಸ್ಥಾನದಲ್ಲಿದ್ದಂತಹ ಯಾರು ಚಾಮುಂಡರಾಯ ಮಂತ್ರಿ ಸೇನಾಧಿಪತಿ, ಅವರ ತಾಯಿ, ಅವರು ಕೂಡ ಜೈನ್ಸ್ ಇರ್ತಾರೆ. ಅವ್ರ ತಾಯಿಗೆ ಏನಾಗ್ತದೆ, ಬಾಹುಬಲಿ ಸ್ವಾಮಿನ ಮೂರ್ತಿ ನೋಡ್ಬೇಕು ಅಂತ ಆಸೆ ಪೌದನ್ಪುರದಲ್ಲಿತ್ತು. ಇಲ್ಲಿಂದ ಹೋಗ್ಬೇಕಾದ್ರೆ ತುಂಬಾ ದಿನ ತಗೊಳುತ್ತೆ. ಅವಾಗಾಗ್ಲೇ ಆ ಕಾಳಾದೇವಿಗೆ ಏಜ್ ಆಗಿರ್ತದ, ವಯಸ್ಸಾಗಿತ್ತು. ಏನಾಗ್ತದೆ, ಇಲ್ಲಿಂದ ಈ ಮಾರ್ಗದಿಂದ ಹೋಗುವಾಗ ಚಿಕ್ಕ ಬೆಟ್ಟ, ಅದು ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಅಲ್ಲಿ ಭದ್ರಬಾಹು ಸ್ವಾಮಿಗಳ ಸಮಾಧಿ ಇದೆ, ಮತ್ತು ಭದ್ರಬಾಹು ಸ್ವಾಮಿಗಳೊಟ್ಟಿಗೆ 8,000 ಮುನಿಗಳ ಸಮಾಧಿ ಇದೆ. ಅದರೊಂದಿಗೆ ಚಂದ್ರಗುಪ್ತ ಮೌರ್ಯ ಕೂಡ ಭದ್ರಬಾಹು ಸ್ವಾಮಿಯವರ ಹತ್ರ ಬಂದು ದೀಕ್ಷೆ ತಗೊಂಡು ಅವರ ಸಮಾಧಿ ಕೂಡ ಚಂದ್ರಗಿರಿಯಲ್ಲಿ ಆಗಿತ್ತು. ಇಲ್ಲಿಂದ ಹೋಗುವಾಗ ಏನಾಗ್ತದೆ, ಕತ್ಲಾಗ್ತದೆ. ಒಂದಿನ ಚಿಕ್ಕ ಬೆಟ್ಟದಲ್ಲಿ ಉಳ್ಕೊಂಡಾಗ ಏನಾಗ್ತದೆ, ಇಲ್ಲಿನ ಅವಾಗ ಪ್ರಸ್ತುತ ಮುನಿಗಳಿದ್ರು, ಯಾರು ಭಟ್ಟಾರಕಂತ ಈ ಕ್ಷೇತ್ರದ ನೋಡ್ಕೊಳ್ಳುವಂತವ್ರು, ಯಾರು ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳಿದ್ರು. ಏನಾಗ್ತದೆ, ಆವತ್ತು ಮಲ್ಕೊಂಡಾಗ ಅವ್ರು ಎಲ್ಲರಿಗೂ ಸ್ವಪ್ನ ಬೀಳ್ತದ. ಏಕಕಾಲದಲ್ಲಿ ಈ ಕ್ಷೇತ್ರದ ಅಧಿದೇವತೆ ಕುಷ್ಮಾಂಡಿನಿ ದೇವಿ, ನೇಮಿನಾಥ್ ತೀರ್ಥಂಕರರ ಯಕ್ಷಿ, ಆ ದೇವತೆ ಬಂದ್ಬಿಟ್ಟು ಅವ್ರ ಕನಸಲ್ಲಿ ಹೇಳ್ತಾರೆ, ನೀವು ಅಲ್ಲಿ ತನಕ ಹೋಗಿ ನೋಡ್ಕೊಂಡ್ ಬರ್ಬೇಕಾದ್ರೆ ಆಗಲ್ಲ, ಏಜ್ ಆಗಿದೆ. ಸ್ವಪ್ನಗೂ ಈ ರೀತಿ ಕೂಡ ಬೀಳ್ತದ, ನೀವು ಅಲ್ಲಿ ಹೋಗಿ ಏಜ್ ಆಗಿದೆ, ಅಲ್ಲಿ ತನಕ ಮುಟ್ಟಿ ನೀವು ವಾಪಸ್ ಬರ್ಬೇಕಂದ್ರೆ ಆಗಲ್ಲ, ನೀವು ಇಲ್ಲೇ ಮಾಡಿಸ್ಬೋದಲ್ಲ, ನಿಮ್ಮ ಆಸನೆ ಇರ್ತದ. ಈ ದಕ್ಷಿಣ ಭಾರತದ ಎಲ್ಲಾ ಜನರಿಗೂ ಬಾಹುಬಲಿ ಸ್ವಾಮಿಯನ್ನ ನೋಡ್ದಂಗ ಆಗ್ತದ ಅಂತ ಇದನ್ನ ಚರ್ಚೆ ಮಾಡಿದವರು ಏನಾಗ್ತದ, ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಹೇಳ್ತಾರೆ ಚಾಮುಂಡರಾಯನಿಗೆ, ಆಯ್ತಪ್ಪ, ಚಿಕ್ಕ ಬೆಟ್ಟದ ಒಂದು ಬಂಡೆ ತುದಿ ಮೇಲಿಂದ ನಿಂತುಕೊಂಡು ಬ್ಯಾಕ್ ಸೈಡ್ ಇಂದ ಚಿನ್ನದ ಬಾಣವನ್ನ ಬಿಡ್ತಾನೆ ದೊಡ್ಡ ಬೆಟ್ಟಕ್ಕೆ. ಇದು ವಿಂಧ್ಯಗಿರಿ ಬೆಟ್ಟಕ್ಕೆ ಬಾಣವನ್ನ ಬಿಟ್ಟಾಗ ಏನಾಗ್ತದ, ಅದು ಬಂದು ಈ ಶಿಲೆಗೆ ಬಡಿದ ತಕ್ಷಣ ಬಾಹುಬಲಿ ಸ್ವಾಮಿಯ ಆಕಾರ ಅವರು ನೋಡಿರ್ಲಿಲ್ಲ, ಹೆಂಗಿದಾರಂತ ಗೊತ್ತಿರಲಿಲ್ಲ. ಬಟ್ ಬಾಹುಬಲಿ ಸ್ವಾಮಿ ಆಕಾರ ಕಾಣಿಸ್ತದ, ಆಕಾರ ಮೂಡ್ತದೆ ಈ ಬೆಟ್ಟದ ಮೇಲೆ. ಆಕಾರ ಮೂಡಿದಾಗ ತಮಿಳುನಾಡಿನ ಶಿಲ್ಪಕಾರ ಯಾರು ಅರಿಷ್ಟನೇಮಿ ಎನ್ನುವಂತಹ ವ್ಯಕ್ತಿ ಶಿಲ್ಪಕಾರನ ಕರ್ಕೊಂಡ್ಬಂದು ಮೂರ್ತಿ ಕೆತ್ತಲಿಕ್ಕೆ ಹೇಳ್ತಾರೆ. ಆ ಶಿಲ್ಪಕಾರ ಕೂಡ ಲೋಭಿ ಇರ್ತಾನೆ. ಲೋಭಿ ಅಂದ್ರೆ ಆಸೆ. ಈಗ ನಾವೇ ಏನಾದ್ರು ದೇವರಿಗೆ ಬೇಡ್ಕೊಳ್ಬೇಕಂದ್ರೆ ನಾನು ಹಿಂಗೆ ಪೂಜೆ ಮಾಡಿಸ್ತೀನಿ ಅಂತ ಕೇಳ್ಕೊತೀವಿ. ಅಂತಹದ್ರಲ್ಲಿ ಏನ್ ಮಾಡ್ತಾನೆ ಅವನು, ಈ ಕೆತ್ತುವಾಗ ಆ ಬಂಡೆ ಪೀಸನ್ ತುಣುಕುಗಳು, ಕಲ್ಲಿನ ತುಣುಕುಗಳು ಎಷ್ಟು ಬರುತ್ತಲ್ಲ ಅಷ್ಟು ಬಂಗಾರವನ್ನು ಕೇಳ್ತಾನೆ ಚಾಮುಂಡರಾಯನ ಹತ್ರ. ಕೇಳಿದಾಗ ಏನಾಗ್ತದೆ, ಚಾಮುಂಡರಾಯ ಅದನ್ನು ಕೂಡ ಕೊಡೋಕೆ ತಯಾರಾಗ್ತಾನೆ. ಆಯ್ತಪ್ಪ, ಕೊಡ್ತೀನಿ, ನೀನು ಸುಂದರವಾಗಿ ಮೂರ್ತಿನ ರೆಡಿ ಮಾಡು ಅಂತ ಹೇಳಿದಾಗ ಆಯ್ತು ಅಂತ ಮೂರ್ತಿ ಆಗ್ತದ. ಮೂರ್ತಿ ಆದ ನಂತರ ಏನಾಗ್ತದ, ಚಾಮುಂಡರಾಯನ್ ಕೂಡ ಅಹಂಕಾರ ಬಂದ್ಬಿಟ್ಟಿತ್ತು ಅವಾಗಾಗ್ಲೇ. ಯಾಕಂದ್ರೆ ಇಂತಹ ಸುಂದರವಾದ ಮೂರ್ತಿ, ಏಕಶಿಲಾ ವಿಗ್ರಹವನ್ನ ನಾನು ಕೆತ್ತಿಸಿದ್ದೀನಿ ಅನ್ನುವಂತಹ ಅಹಮ್ಮಿಂದ ಏನಾಗ್ತದೆ, ಪ್ರಥಮವಾಗಿ ಮಹಾಮಸ್ತಕಾಭಿಷೇಕ ಆಗೋ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ಅವರು ದೊಡ್ಡ ದೊಡ್ಡ ಕಲಶಗಳಿಂದ ಕೂಡ ಅಭಿಷೇಕ ಮಾಡ್ತಾರೆ. ದೊಡ್ಡ ಪಾತ್ರೆಗಳಿಂದ ಎಲ್ಲ ಅಭಿಷೇಕ ಮಾಡಿದ, ಕಲಶಗಳಿಂದ, ಕೊಡಗಳಿಂದ ಅಭಿಷೇಕ ಮಾಡಿದಾಗ ಏನಾಗ್ತದೆ, ಬಾಹುಬಲಿ ಸ್ವಾಮಿ ಪೂರ್ತಿ ತೊಯ್ಯಲ್ಲ. ಅಂದ್ರೆ ಪೂರ್ತಿ ನೀರು ಅಥವಾ ಹಾಲು, ಚಂದನ, ಅರಿಶಿನ ಕೂಡ ಪೂರ್ತಿ ಮೈಯೆಲ್ಲ ಹರಿಯಲ್ಲ. ಯಾಕಂದ್ರೆ ಅವನಿಗೆ ಇದ್ದಂತ ಅಹಂಕಾರಕ್ಕೋಸ್ಕರ ಈ ಅದು ಅಭಿಷೇಕ ಆಗಲ್ಲ, ಪೂರ್ಣವಾಗಲ್ಲ. ಅವಾಗ ಏನಾಗ್ತದೆ, ಈ ಕ್ಷೇತ್ರದ ಅವರಿಗೇನು ಮುಂಚೆ ಬಂದು ಸ್ವಪ್ನದಲ್ಲಿ ಹೇಳಿರ್ತಾರಲ್ಲ ಕುಷ್ಮಾಂಡಿನಿ ದೇವಿ, ಅದೇ ದೇವಿ ಅವನ ಸೊಕ್ಕನ್ನ ಮುರಿಲಿಕ್ಕೆ ಏನ್ ಮಾಡ್ತಾಳೆ, ಒಬ್ಬ ಅಜ್ಜಿಯ ರೂಪದಲ್ಲಿ, ಗುಳ್ಳೆಕಾಯಿ ಅಜ್ಜಿ ಅಂತ, ಆ ಅಜ್ಜಿಯ ರೂಪದಲ್ಲಿ ಆ ಗುಳ್ಳೆಕಾಯಿ ಅಂತಾರೆ, ಆ ಕಾಯಿಯ ಬಟ್ಲು ಅಷ್ಟೇ, ಅದರಿಂದ ಹಾಲು ತರ್ತಾಳೆ. ಹಾಲು ತಗೊಂಡ್ಬಂದು ಕೇಳ್ತಾರೆ, ಚಾಮುಂಡರಾಯ ನನಗೂ ಕೂಡ ಅಭಿಷೇಕ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಪ್ಪ. ಅವಾಗ ಏನ್ ಮಾಡ್ತಾರೆ, ಅಲ್ಲಿದ್ದಂತಹ
ಎಲ್ಲಾ ರಾಜರುಗಳು ಚಾಮುಂಡರಾಯ ಕೂಡ ನಗ್ತಾನೆ. ನಾವು ಇಷ್ಟಿಷ್ಟು ದೊಡ್ಡ ಕಲಶಗಳಿಂದ ಎಲ್ಲ ಅಭಿಷೇಕ ಮಾಡ್ತಾ ಇದ್ವಿ, ಬಾಹುಬಲಿ ಸ್ವಾಮಿಗೆ ಅಭಿಷೇಕ ಆಗ್ತಾ ಇಲ್ಲ, ಏನಮ್ಮ ಅಜ್ಜಿ ನೀನು ಇಷ್ಟು ಚಿಕ್ಕ ಕಲಶ ತಂದಿದೀಯಲ್ಲ ಅಭಿಷೇಕಕ್ಕೆ, ಇದು ಎಲ್ಲಿಗ ಸಾಲುತ್ತೆ ಅಂತ ಕೇಳಿದಾಗ ಆದ್ರೂ ನಗ್ತಾರೆ. ಆಮೇಲೆ ಒನ್ ಟೈಮ್ ಇರ್ಲಿ ಅಂತ ಅಭಿಷೇಕಕ್ಕೆ ಇದ್ ಮಾಡ್ತಾರೆ. ಬಟ್ ಅದು ಅಭಿಷೇಕ ಯಾಕಾಯ್ತಂದ್ರೆ ಅವಳ ಮನಸ್ಸಲ್ಲಿದ್ದು ಭಕ್ತಿ, ಚಾಮುಂಡರಾಯ ಮನಸ್ಸಲ್ಲಿದ್ದು ಅಹಂ. ಹೀಗಾಗಿ ಆ ಗುಳ್ಳೆಕಾಯಿ ಅಜ್ಜಿ ಹೋಗಿ ಚಿಕ್ಕ ಕಲಶದಿಂದ ಅಭಿಷೇಕ ಮಾಡಿದಾಗ ಬಾಹುಬಲಿ ಸ್ವಾಮಿ ಪೂರ್ತಿ ಮಿಂದು ಕೆಳಗೆ ಏನಿದೆಲ್ಲ ಸಾಗರ ರೀತಿ ಹರಿದು ಹೋಗುತ್ತೆ. ಈ ಕ್ಷೇತ್ರ ಕೂಡ ಪೂರ್ತಿ ಹಾಲಿನ ಸರೋವರದಂತ ಆಗ್ತದ, ಯಾಕಂದ್ರೆ ಅವಳ ಭಕ್ತಿ ಅಷ್ಟಿತ್ತು. ಇದನ್ನ ಕಂಡ ಚಾಮುಂಡರಾಯ ಏನ್ ಮಾಡ್ತಾನೆ, ಆ ಕುಷ್ಮಾನಿಗೆ, ಆ ಗುಳ್ಳೆಕಾಯಿ ಅಜ್ಜಿಗೆ, ಮಾತೆ ನಂದು ತಪ್ಪಾಯ್ತು, ಕ್ಷಮೆ ಮಾಡು, ನಿನ್ನ ರೂಪವನ್ನು ತೋರಿಸು, ಯಾರು ನಿನ್ನ ದರ್ಶನ ಕೊಡು ಅಂತ ಕೇಳಿದಾಗ ಅವಳು ಕುಷ್ಮಾಂಡಿನಿ ಅಧಿದೇವತೆ ಏನ್ ಮಾಡ್ತಾಳೆ, ತನ್ನ ಸ್ವರೂಪವನ್ನ ದರ್ಶನವನ್ನು ತೋರಿಸ್ತಾಳೆ. ಹಾಗಾಗಿ ಇಲ್ಲಿ ಒಳಗಡೆ ಕುಷ್ಮಾಂಡಿ ದೇವಿಯ ವಿಗ್ರಹವನ್ನು ಕೂಡ ಸ್ಥಾಪನೆ ಮಾಡಿಸ್ತಾನೆ. ಇದಾದ ನಂತರ ಏನಾಗ್ತದೆ, ಆ ಏನ್ ಹಾಲಿನ ಸರೋವರದಂತಾಗಿರ್ತದಲ್ಲ ಕ್ಷೇತ್ರ, ಕೆಳಗಡೆ ಕಲ್ಯಾಣಿ ಇದೆ, ಆ ಕಲ್ಯಾಣಿ ಕೂಡ ತುಂಬಿರ್ತದೆ ಹಾಲಿನಿಂದ. ಕಲ್ಯಾಣಿಗೆ ನಾವೇನಂತೀವಿ ಕನ್ನಡದಲ್ಲಿ ಕೊಳ ಅಂತ ಕರಿತೀವಿ. ಅದೇನಾಗಿತ್ತು ಅವಾಗಾಗ್ಲೇ ವೈಟ್ ಬಿಳಿ ಹಾಲಿನ ತುಂಬಿದಂತ, ಹಂಗಾಗಿ ಬಿಳಿ ಕೊಳ ಆಗಿತ್ತದು, ಬಿಳಿ ಕೊಳ ಆಗಿತ್ತು. ಮತ್ತು ಚಿಕ್ಕ ಬೆಟ್ಟದ ಮೇಲೆ ಮುನಿಗಳು ತ್ಯಾಗಿಗಳು ಸಾಧುಗಳು ಇರೋದ್ರಿಂದ ಜೈನ ಧರ್ಮದಲ್ಲಿ ತ್ಯಾಗಿಗಳನ್ನ ಶ್ರವಣರು ಅಂತ ಕೂಡ ಕರೀತಾರೆ. ಆ ಶ್ರವಣರು ಮತ್ತು ಈ ಬಿಳಿ ಕೊಳ ಇದು ಎಲ್ಲ ಸೇರಿ ಏನಾಗ್ತದೆ ಅಂದ್ರೆ, ಶ್ರವಣರು ಈ ಬಿಳಿ ಕೊಳ ಸೇರಿ ಶ್ರವಣ ಬೆಳಗೊಳ ಅಂತ ಹೆಸರು ಬರ್ತದೆ ಈ ಕ್ಷೇತ್ರಕ್ಕೆ. ಮತ್ತು ಈ ಪ್ರಥಮವಾಗಿ ಈ ಕ್ಷೇತ್ರದ ಹೆಸರು ಬಂದ್ಬಿಟ್ಟು ಕಳ್ಳೊಪ್ಪು ಅಂತ ಇತ್ತು. ಕಳ್ಳೊಪ್ಪು ಅಂತ ಇತ್ತು. ಬಾಹುಬಲಿ ಸ್ವಾಮಿಯ ಪ್ರತಿಮೆಯನ್ನ ಕೆತ್ತಿಸಿ 1044 ವರ್ಷ ಆದ್ರೂ ಕೂಡ ಪ್ರತಿ ವರ್ಷ ಸ್ಥಾಪನಾ ದಿನ ಅಂತ ಪೂಜೆ ಮಾಡ್ತೀವಿ. ಮತ್ತು ಕ್ಷೇತ್ರದ 12 ವರ್ಷಕ್ಕೊಮ್ಮೆ ಆಗುವಂತಹ ಮಹಾಮಸ್ತಕ ಅಭಿಷೇಕಗಳನ್ನು ಕೂಡ ಕ್ಷೇತ್ರದ ಮಠದ ಕಡೆಯಿಂದ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತೀವಿ. ಮತ್ತು ಗೌರ್ಮೆಂಟ್ ಕಡೆಯಿಂದನೂ ಸಹಕಾರ ಇರ್ತದ, ನಮ್ಮ ಕಡೆಯಿಂದ ಸಹಕಾರ ಇದ್ದಾಗ ಕ್ಷೇತ್ರ ಬೆಳಿಬಹುದು. ಇನ್ನಷ್ಟು ಬೆಳಿಲಿ ಅಂತ ನಾನು ಆಶಿಸ್ತೀನಿ. ಸ್ವಾಮಿ ಪೂರ್ತಿ ಡೀಟೇಲ್ ನೀಟಾಗಿ ಪಾಪ ವಿವರವಾಗಿ ಹೇಳಿದರೆ ಸುಮಾರು ನಮ್ಮ ಎಲ್ಲಾ ಜನಗಳಿಗೆ, ನಮ್ಮ ಬಂಧುಗಳಿಗೆ ಉಪಯೋಗ ಆಗುತ್ತೆ ಅಂತ ಇವರಿಗೆ ಒಂದು ಧನ್ಯವಾದ ಅರ್ಪಿಸ್ತೀನಿ.